ಇಸ್ರೇಲ್ ಮೇಲೆ ಇರಾನ್ ಕೂಡ ಪ್ರತೀಕಾರದ ದಾಳಿಯನ್ನು ಮುಂದುವರಿಸ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಮಿಸೈಲ್ ದಾಳಿ ಆಗಿದೆ, ಮಿಸೈಲ್ಗಳ ಸುರಿಮಳೆ ಆಗಿದೆ. ಇಸ್ರೇಲ್ ಕಡೆ ನುಗ್ಗಿ ಬರ್ತಾ ಇದ್ದಾವೆ ಸಾಲು ಸಾಲು ಮಿಸೈಲ್ಗಳು. ನಿಜಕ್ಕೂ ಕೂಡ ದಾಳಿ ಮತ್ತು ಪ್ರತಿದಾಳಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಆ ದ್ವೇಷ ಅನ್ನೋದು ಎರಡು ರಾಷ್ಟ್ರಗಳ ಮಧ್ಯೆ ಕೊತ ಅಂತ ಕುದಿತಾ ಇದೆ. ಈ ಕಾರಣದಿಂದಾಗಿ ಎರಡೂ ರಾಷ್ಟ್ರಗಳು ಕೂಡ ನರಕವಾಗಿದ್ದಾವೆ. ಮಿಸೈಲ್ಗಳ ರೀತಿ ಬರ್ತಾ ಇರೋದನ್ನು ನೋಡಿದ್ರೆ ನಿಜಕ್ಕೂ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಒಬ್ಬಂಟಿ ದೇಶವಾಗಿ ಹೀಗೆ ಪ್ರತಿದಾಳಿಯನ್ನು ನಡೆಸುವಂಥ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದು ನಿಜಕ್ಕೂ ಕೂಡ ವಿಶ್ವದ ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಉದ್ಗಾರಗಳು ಹೇಳ್ತಾ ಇದ್ದಾವೆ. ಇರಾನ್ ಇಷ್ಟೊಂದು ಪ್ರಬಲನ, ಇಷ್ಟೊಂದು ಬಲಿಷ್ಠವಾಗಿದೆಯಾ ಅಂತ ಹೇಳಿ. ನೋಡಿ, ಸಾಲು ಸಾಲು ಮಿಸೈಲ್ಗಳು ನುಗ್ಗುತ್ತಾ ಇದ್ದಾವೆ. ಹೀಗಾಗಿ ಮಿಸೈಲ್ ದಾಳಿಗೆ ಹೊತ್ತಿ ಉರಿತಾ ಇದ್ದಾವೆ ಕಟ್ಟಡಗಳು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಾವು ನೋವು ಅಪಾರವಾಗಿ ಸಂಭವಿಸ್ತಾ ಇದೆ. ಹೇಳಿ ಕೇಳಿ ಇದು ಕೇವಲ ಸೇನಾ ನೆಲೆಗಳ ಮೇಲೆ, ಮಿಲಿಟರಿ ಬೇಸ್ಗಳ ಮೇಲೆ ನಡೀತಾ ಇಲ್ಲ, ಬದಲಾಗಿ ಜನವಸತಿ ಪ್ರದೇಶಗಳನ್ನು ಕೂಡ ಗುರಿಯಾಗಿಸಿಕೊಂಡು ಈ ದಾಳಿಗಳು ನಡೀತಾ ಇದ್ದಾವೆ. ಈ ದಾಳಿ ಇನ್ನೂ ಕೂಡ ತೀವ್ರ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ನಿಲ್ಲಬೇಕು ಅಂಥೇಳಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಆ ದ್ವೇಷ ಎಂಬ ಜ್ವಾಲೆ ಇದೆಯಲ್ಲ, ಆ ಬೆಂಕಿ ಇದೆಯಲ್ಲ, ಅದು ತಣ್ಣಗಾಗಲಿಕ್ಕೆ ಸಾಧ್ಯವಿಲ್ಲವೇನೋ ಎನ್ನುವ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ. אנחנו זריזים. לא תחתום, זה פעם עליך. לא עובדים. בסדר, הולכים. ಟೆಲ್ ಅವೀವ್ ಮೇಲೆ ಇರಾನ್ನಿಂದ ಕ್ಲಸ್ಟರ್ ಬಾಂಬ್ ದಾಳಿಯಾಗಿದೆ. ಜನವಸತಿ ಪ್ರದೇಶಗಳ ಮೇಲೆ ಬಿದ್ದಂಥ ಕ್ಲಸ್ಟರ್ ಬಾಂಬ್ ಅದು ಕಟ್ಟಡದ ಬಳಿಯೇ ಸ್ಫೋಟಗೊಂಡಿದೆ. ಆ ಕ್ಲಸ್ಟರ್ ಬಾಂಬ್ ತನ್ನ ಬತ್ತಳಿಕೆಯಲ್ಲಿರುವಂಥ ಪ್ರಬಲ ಅಸ್ತ್ರಗಳನ್ನು ಬಳಸ್ತಾ ಹೋಗ್ತಾ ಇದೆ ಇರಾನ್. ವೈರಿ ರಾಷ್ಟ್ರವನ್ನು ಹೇಗಾದರೂ ಮಾಡಿ ಬಗ್ಗು ಬಡಿಬೇಕು ಅಂತ ಹೇಳಿ ಇರಾನ್ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಕ್ಲಸ್ಟರ್ ಬಾಂಬನ್ನು ಕೂಡ ಸ್ಫೋಟಗೊಳಿಸಿದೆ. ಇದು ಕೂಡ ಟೆಲ್ ಅವೀವ್ ಮೇಲೆ ನಡೆದಂಥ ದಾಳಿ. ಇದು ನೋಡ್ತಾ ಇದ್ದೀರಿ. ಆ ಕ್ಲಸ್ಟರ್ ಬಾಂಬ್ ದಾಳಿ ದೃಶ್ಯ ಹೇಗಿದೆ ಅನ್ನೋದನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ.